ಏನು ಮಾಡತ್ತೇವ? ಅಭ್ಯಾಸ ಮಾಡತ್ತೇನೆ ಅಜ್ಜಿ. ಅತ್ಯಾರ ಅತ್ಯಾರ ನಿಮ್ಮ ಒಂದು ಒದರಾಗ ಚಲೋ ಆಗ್ತೈತಿ. ನಿನ್ನ ಕೂಟ ಮಾತಾಡಕತ್ತೆ ಅಂದ್ರೆ ಕಿವಿ ಹಿಗ್ಗಿ ಬಿಡ್ತಾವಕಿ, ಎಲ್ಲಿದ್ರು ಕೇಳಿಸ್ತೈತಿ ನೋಡಿ. ಈಗ ನಿನಗೆ ಬಂದು ಹೇಳ್ತಾ ಹೋಗ್ ನೀ ರೂಮ್ನ್ಯಾಗ ಕೂತ ಅಭ್ಯಾಸ ಮಾಡಿ ಹೋಗು ಅಂತಂದು ಹೇಳ್ತಾ ನೋಡಿ ಬರ್ತಾ. ಅತ್ಯಾರ ಏನು ಹೇಳುವ ಸಸಿ ಮುದ್ದು. ಒಂದಿಟ್ಟು ನಾ ರೊಟ್ಟಿ ಮಾಡೋದ್ರಾಗ ಇದೊಂದಿಟ್ಟು ರಾಜಗಿರಿ ಪಲ್ಯ ಐತಿ, ಇದೊಂದಿಟ್ಟು ಸೋಸ್ ಕೊಡ್ತೀರಿ? ಸೋಸ್ ಕೊಡ್ತೀನಿ ತಗೋ. ಮತ್ತು ಸೋಸ್ ಕೊಡಲಿಲ್ಲ ಅಂದ್ರೆ ಊರಿಗೆಲ್ಲ ಸಾರ್ಕೊಂಡು ಬರ್ತಿ. ಊರಾಗ ಮಂದಿಗೆ ಹೇಳಿಲ್ಲ ಅಂದ್ರು ಕೊನೆಯಾಗ ನಿಮ್ಮ ಅವ್ವಗರ ಫೋನ್ ಹಚ್ಚಿ ಮಮ್ಮಿನ ಎಲ್ಲ ನಾನು ಒಬ್ಬಾಕೆ ಮಾಡ್ಬೇಕು, ನಾನು ಮಾಡಿ ಸಾಕಾಗೈತಿ ಅಂತ ಫೋನ್ ಹಚ್ಚಿ ಹೇಳ್ತಿ. ಅದಕ್ಕಾರ ನಿನಗೆ ಪಲ್ಯ ಸೋಸ್ ಕೊಡ್ತೀನಿವ, ತಂದಿಡು ಸೋಸ್ ಕೊಡ್ತೀನಿ. ನಂತರ ಏನು ಕೆಲಸ, ಖಾಲಿನ ಇರ್ತೀನಿ. ದಾಡಿ ಯಾವಾಗ ನೋಡು ಕೊಂಕ ಮಾತಾಡ್ತೈತಿ. ಯಾವಾಗರಿ ಇದು ಶೆಟ್ಟಿತ್ತಿಟ್ಟ, ಯಾವಾಗರಿ ಇದು ಪಿತೃಪಕ್ಷಕ್ಕೆ ಎಡಿ ಇಟ್ಟೆ ನನಗಾಗತ್ತೆ ನನಗತ್ತನ. ತಗೋರಿ ಸೋಸ್ರಿ. ಈ ಸೊಪ್ಪು ಸೋಸಿದ್ದನ್ನ ಈ ದಬ್ರ್ಯಾಗ ಹಾಕಿಬಿಡ್ರಿ, ತೊಳ್ಯಾಕು ನನಗೆ ಚಲೋ ಆಕೈತಿ. ಪುಟ್ಟಿ ಇಲ್ಲ ಕುತ್ಕೊಂಡು ಓದಾಕತ್ತಿ, ನಡಿ ರೂಮ್ನಾಗ ಹೋಗಿ ನಡಿ. ನೀನು ರೂಮ್ನಾಗ ಹೋದೆ ಅನ್ಕೊಂಡೆ, ಬಿತ್ರಿ ಇಟ್ಟತ್ತಾದ್ರೂ ಹೇಳಿರಲ್ಲ ಅಂತ. ಯಾಕೆ ಮಮ್ಮಿ ಇಲ್ಲೇನಾಗೈತಿ? ನಾ ಇಲ್ಲೇ ಕುತ್ಕೊಂಡು ಅಭ್ಯಾಸ ಮಾಡ್ತೀನಿ. ಪುಟ್ಟಿನ ಹೇಳತ್ತೀನಿ, ಹೇಳ್ದಟ್ಟ ಮಾಡು. ಸೀದಾ ನಡಿ ರೂಮ್ನಾಗ ಕುತ್ಕೊಂಡು ಅಭ್ಯಾಸ ಮಾಡಿ. ನಡಿ ನೀನು ನಡಿ ಅಂದೆ. ಹುಚ್ಚಿ ಹೇಳ್ದಂಗ ಮಾಡಿದ್ಲು ನೋಡು. ನೀ ಸೋಸ್ರಿ ರೊಟ್ಟಿ ಒಟ್ಟು ತೆಳ್ಳಗ ಬಡಿ, ಕ್ವಾಣನ್ ಹೆಗಲ್ ಅಂತ ಮಾಡಿಡಬೇಡ. ಪಿಸಿರಿ ಪಿಸಿರಿ. ನನ್ನ ಮೊಮ್ಮಗಳು ಕೂಟ ನಾ ಮಾತಾಡಂಗಿಲ್ಲ. ಒಂದಿಟ್ಟು ಮಾತಾಡಕತ್ತೆ ಅಂದ್ರೆ ಬಂದ್ಬಿಡ್ತಾವ ನೋಡು ಆ ಹುಡುಗಿ. ಅಭ್ಯಾಸ ಮಾಡಿ ನಡಿ, ಅಭ್ಯಾಸ ಮಾಡಿ ನಡಿ. ಈಕೇನು ಓದಿ ಕಲೆಕ್ಟರ್ ಆಗ್ಯಾಳ, ಇಲ್ಲ ಒಂದು ಮುಸುರಿ ತಿಕ್ಕಾಕತ್ತಾಳು, ದೊಡ್ಡ ಅಭ್ಯಾಸದ ಬಗ್ಗೆ ಹೇಳಾಕತ್ತಾಳ. ಪಿಸರಿ ಒಟ್ಟು ತಂದು ಕಾಯಿಪಲ್ಲೆ ಹಂಗೆ ಬಡ್ದು ಬಿಟ್ಟಿರ್ತಾಳ ಅನಿಸ್ತತಿ. ಸೋಸೋದೇ ಇಲ್ಲ, ಇದನ್ನೆಲ್ಲ ನನ್ನ ತಲೆಗೆ ಕಟ್ಟೋದು. ಸೋಸ್ ಕೊಡು ಅಂತಂದು. ಫೋನ್ ಯಾಕೆ ಹೊಂಟಿಲ್ಲ? ಹತ್ತದ ರಿಂಗ್ ಆಗಾಕತ್ತೈತಿ. ಶಂಕ್ರವ್ವ ಯಾಕೆ ಫೋನ್ ಹತ್ತಾಳ? ಇವತ್ತೇನು ನಮ್ಮ ಮನೆ ಕಡೆ ಬಂದಿಲ್ಲ ತಿನ್ನಾರ ಫೋನ್ ಹತ್ತಾಳ. ಹಲೋ ಹೇಳ ಶಂಕ್ರವ್ವ. ಏನು ಮಾಡತ್ತೀಯ ಶರಣವ್ವ? ಏನಿಲ್ಲ ನೋಡವ್ವ, ರಾಜಗಿರಿ ಸೊಪ್ಪಿತ್ತ ಸೋಸ್ಕೊಂಡು ಕೂತಿದ್ದೆ. ನನ್ನ ಸೊಸಿ ನಾ ಖಾಲಿ ಕೂತ್ರೆ ಕಂಬನಾರ ಸುತ್ತ ಅಂತಾಳ. ಮತ್ತು ನಮ್ಮ ಮತ್ತೆ ಯಾಕೆ ಖಾಲಿ ಕುಂದ್ರಬೇಕಂತೇಳಿ ಮೊನ್ನೆ ಸಂತ್ಯಾಗ ತಂದಿದ್ದಿದ್ದನ್ನು ಸೊಪ್ಪನ್ನ ಕವರಿಗೆ ಹಾಕಿ ಫ್ರಿಜ್ನಾಗ ಬಡದಿರ್ತಾಳ. ಈಗ ತಂದು ಸೋಸ್ರಿ ಅತ್ತಿಯಾರ ಅಂಥೇಳಿ ತಂದು ಬಡದು ಹೋಗ್ಯಾಳ. ಅದನ್ನು ಸೋಸ್ಕೊಡು ಕೂತೇನೆ. ನೀ ಏನು ಮಾಡತ್ತೀಯ ಶಂಕರವ್ವ? ಏನಿಲ್ಲವ, ಸುಮ್ ಕೂತಿದ್ನಿ. ನಾನು ನೆನಪಾತು, ಹಂಗಾರೆ ಏನು ಮಾಡತ್ತಾಳ ಶರಣವ್ವ ಅಂಥೇಳಿ ಹಚ್ಚಿದೆ. ಚಲೋ ಆತು ಬಿಡು. ಅನ್ನಂಗೆ ಯಾಕೆ ಇವತ್ತು ಮನೆ ಕಡೆ ಬಂದೇ ಇಲ್ಲ ನೀನು? ಬರಲಿಲ್ಲ. ನನ್ನ ಮಗಳ ಅದಾಳಲ್ಲ ಶೈಲಾರ ಮನೆಗೆ ಹೋಗಿ ಕೂತಿದ್ದೆ. ಸುಮ್ಮನೆ ಅಲ್ಲೇ ಮುಂಜಾನೆ ಚಂದನ ಕೂತು ಟಿವಿ ನೋಡ್ಕೊಂಡು ಮನೆಗೆ ಬಂದೆ ಸಂಜೆನ್ಯಾಗ. ಈಗ ಯಾಕೆ ಮಗಳ ಮನೆಗೆ ಹೋಗಿ ಕೂತಿದ್ದಿ? ಯಾವಾಗಲೂ ನಮ್ಮ ಮನೆ ಕಡೆಗೆ ಬಂದಿರ್ತಿದ್ದಿ. ಮತ್ತೇನು ಮಾಡ್ತೀಯ ನೀನು? ಮನ್ಯಾಗ ಕೂತು ಮಾಡೋದ್ರೆ ಏನೈತಿ? ನನ್ನ ಸೊಸಿ ಕಸಬರಗಿ ಹುಯ್ ಅಂತ ಜಗಳಕ್ಕೆ ನಿಂದಿರ್ತೈತಿ. ಈ ನಾವು ರಾತ್ರಿಗೆ ನಾವು ದೀಪ ಹಾಕ್ತೇವಲ್ಲ, ಹಿರಿಯರಿಗೆ ಮಾಡ್ತೀವಿ ಅಮಾಸೆ, ಅದ್ರ ಸಂಬಂಧ ಮನೆ ಹಸನ ಮಾಡಕತ್ತಾಳ ಅಂತಂದಿರ. ಇನ್ನು ನನಗೂ ಒಂದು ಮಾಡಂತ, ಅದಕ್ಕೆ ಕಣ್ಣು ಮುಂದಿದ್ರೆ ಮಾಡಂತಾಳು. ಅದಕ್ಕೆ ಸುಮ್ಮ ಮಗಳ ಮನ್ಯಾಗ ಕೂತಿದ್ದೆ ನಾನು. ಬೇಷ್ ಮಾಡಿ ಹೇಳು. ಒಟ್ಟೆ ಬಗ್ಗಿಸಿ ಮಾಡಕ್ಕೆ ನಾ ಯಾಕತ್ತಾರ ಅವ್ರು. ನಮ್ಮದು ಅದ, ನಾನು ಓಸು ಬಾಂಡೆ ತಿಕ್ಕೊಟ್ಟೆನೇ ಇವ ಮನ್ನಿ. ಅಯ್ಯ ಶರಣವ, ನಾ ಏನು ಮಾಡೋದಿಲ್ಲ ಬಿಡು. ನಾವ್ಯಾಕೆ ಮಾಡ್ಬೇಕು? ನೋಡಿ ಇಲ್ಲ ಹೇಳೇನಿ ನಿನಗೆ, ಕೇಳಿ ಇಲ್ಲ. ನನ್ನ ಸೊಸಿ ನೀವು ಅದೆಲ್ಲ ಮಾಡ್ಬೇಕಂದ್ರೆ 15,000 ರೂಪಾಯಿ ಪಗಾರ ಕೊಡ್ಬೇಕಂತ ಹೇಳಿ ಪಗಾರ ತಗೋತಾಳೆ. ನಾ ಯಾಕೆ ಮಾಡ್ಬೇಕು? ನಾ ಅದಕ್ಕೆ ಮಾಡೋದಿಲ್ಲ. ಪಗಾರ ತಗೋತಾಳೆ, ಎಲ್ಲ ಒಬ್ಬಕ್ಕೆ ಮಾಡಲಿ. ಅದಕ್ಕೆ ಬಿಟ್ಟು ಹೋಗಿ ಮಗಳ ಮನ್ಯಾಗ ಕೂತಿದ್ದೆ ನಾನು. ಒಂದು ವೇಳೆ ನಿಮ್ಮ ಮನೆ ಹತ್ರ ಬಂದೆ ಅಂದ್ರೆ ಮತ್ತೆ ನನ್ನ ಮಗನ ಕಳಿಸ್ತಾ, ನಿಮ್ಮ ಹೋಗಿ ಅಲ್ಲಿ ಶರಣಮ್ಮರ ಮನ್ಯಾಗ ಕೂತಾಳು, ಹೋಗಿ ಕರೆದು ಹೋಗು, ನಾವು ಒಬ್ಬಕ್ಕೆ ಆಟಾಟ ಮಾಡ್ಬೇಕತ್ತ ಹೊಯ್ಕೊತೈತೆ. ಅದಕ್ಕೆ ಮಗಳ ಮನೆಗೆ ಹೋಗಿ ಕೂತ್ಕೊಂಡ್ರೆ ಸುಮ್ ಬೀಳ್ತಾ. ಚಲೋ ಮಾಡಿ ನೋಡು. ಮಾಡಿಕೊಟ್ಟಂಗೆ ಅವ್ರಿಗೆ ತುರಾಯಿ ಮ್ಯಾಲೆ ಇರ್ತೈತೆ ಅವ್ರಿಗೆ, ಹಡಬಿಟ್ಟವ್ರಿಗೆ. ಈಕಿನ ಹಂಗೆ ಅಂತೇಳು ಪುಟ್ಟವನು ಸಸಿಗೆಲ್ಲ ಮಾಡ್ಕೊಡ್ತಾತ್ತ. ಯವ್ವ ಆಕಿ ಪುಟ್ಟವಂತ ಹೆಚ್ಚಿನಕ್ಕೆ ಅದಾಳ. ಈಕಿನೂ ನೀರ್ಲವನು ಹಂಗೆ, ಆಕಿನೂ ನೀರ್ಲವನು ಸಸಿ ಕರ್ಕೊಂಡು ಎಲ್ಲರೂ ಸಮಾನಾಗಿ ಕೆಲಸ ಮಾಡಿ ಮನೆ ಹಸನ ಮಾಡಿ ಮುಗಿಸಿದ್ರತ್ತ. ನೀನು ಬಂದಿದ್ಲ ಅಂದ್ಲ, ಚಲೋ ಆತು ಬಿಡುವ ಅಂತಂದೆ. ಈಕಿ ಸಾಮಕ್ಕ ಎಂದೆಂದು ಸಸಿಗೆ ಏನೂ ಕೆಲ್ಸಕ್ಕೆ ಒಂದಿಟ್ಟು ಕೈ ಅಂತ ಕೆಲಸ ಮಾಡಿ ಸಹಾಯ ಮಾಡ್ತಿದ್ದಿಲ್ಲ. ಮತ್ತು ಈ ಸಲಿಗೆ ಸಸಿ ಅಂಗಡಿ ಹಾಕ್ಯಾಳಲ್ಲ, ಅದಕ್ಕೆ ಹಾಕಿ ಬಾಂಡೆ ತಿಕ್ಕೊಡೋದು, ಕೆಳಗಡೆದೆಲ್ಲ ಒರೆಸ್ಕೊಳ್ಳೋದು, ಅವು ಇವು ತೆಗೆದಿಡೋದು, ಮೊಮ್ಮಗನ ಕರ್ಕೊಂಬರೋದು ಕಳಿಸೋದು, ಈಗೆಲ್ಲ ಸಾವಕನ ಮಾಡಕತ್ತಾಳತ್ತ. ಹಾಕಿದ ಬಿಡು ಶರಣಕ್ಕ, ಹೆಚ್ಚಿಂದಕ್ಕೆ ಸಾಮಕ್ಕಂದು. ಅಯ್ಯೋ ಮಗ ಮೊದಲು ಬರೀ ಇಸಬೇಟ ಆಡಿ ಹರಿಯಾಡ್ತಿದ್ದ ದುಡಿದಂಗ. ಈಗೇನ ಮಗ ಹೋಟೆಲ್ ಒಂದು ಹಾಕಾಕತ್ತಾನು, ಸಸಿ ಒಂದು ಅರ್ಬಿ ಅಂಗಡಿ ಹಾಕ್ಯಾಳು. ಸಾಮಕ್ಕನ ಏನೋ ನೆಲದ ಮೇಲೆ ಕಾಲ ನಿಂದಿರೋಲ್ದ ಬಿಡು. ಮಾಡ್ತಿದ್ದಾಳ. ನಾಳೆ ಸಸಿ ದುಡಿ ಹಾಕತ್ತಾಳಂದಕ್ಕೆ ಕುಂಡಿ ತೊಳಿ ಅಂದ್ರು ತೊಳಿತಾಳಕ್ಕೆ. ಸಾಮಕ್ಕಂದು ಏನು ಹೇಳ್ತಿ? ರೊಕ್ಕ ಕೊಟ್ರಿ ಏನು ಬೇಕಾರು ಮಾಡ್ತಾಳಕ್ಕೆ. ಹೌದು, ಕುಲಕರ್ಣಿ ಕಂಬ್ಳವನ ಹಂಗೆ ಮ್ಯಾಗಿಲ್ ಮನಿ ಮಾಸ್ತರನ್ನ ಹೆಂಡ್ತಿ ಆಕಿ ಸಸಿ ಏನು ಸರಿಯಾನ ಸೂಜಿನ, ಆಕಿ ಸೂಜಿನ ಹಂಗಾತ. ಹಬ್ಬುಣಿ ಬಂದ್ರೆ ಬರೀ ತವ್ರ ಮನೆಗೆ ಹೋಗ್ಕಾಳತ್ತ. ಈಕಿ ಆ ಮಾಸ್ತರನ್ನ ಹೆಂಡ್ತಿನ ಎಲ್ಲ ಮಾಡೋದತ್ತ. ಈಕಿನ ನಮ್ಮ ಸರಸ್ವತಿನ ಅದ
ನಮ್ಮ ಸರಸ್ವತಿನ ಮಾಡೋದು ಎಲ್ಲ ಮನ್ಯಾಗ. ಆಕಿ ಸುಮ್ಮ ಏನೇನೇನೇನೋ ಮಾಡೋದಿಲ್ಲತ್ತ. ಹೌದವಾ, ಎಲ್ಲಾರ ಮನ್ಯಾಗ ಅತ್ಯಾರ ಬಾಳೆ ಇಟ್ಟ ನೋಡು. ಆ ಸತ್ಯಾರ ಮಾತ್ರ ಇತ್ತಾನ ಕಡ್ಡಿ ತೆಗೆದಿತ್ತ ಇಡಂಗಿಲ್ಲ. ನಾವು ಅತ್ಯಾರ ಬಡಬಡ್ಕೊಂಡು ಮಾಡ್ಬೇಕು. ನಾನು ಮುಂಚೆ ಮಾಡ್ತಿದ್ದೆ ಆ ಶರಣವಕ್ಕ, ಈಗ ಒಟ್ಟ ಮಾಡೋದಿಲ್ಲ. ನಾನು ಮಾಡ್ಕೊಳ್ಳಿ, ಪಗಾರ ತೊತ್ತಾಳ ಮಾಡ್ಕೊಳ್ಳಿ, ಕೈ ಬಿಟ್ಟು ನೋಡ. ಬೇಸ್ ಮಾಡಿ ಹೇಳು. ಅಲ್ಲ, ಗಂಡಗ ಮಕ್ಕಳಿಗೆ ಅತ್ತಿಗೆ ಮಾಡಿ ಹಾಕೋದು ಉದ್ಯೋಗ ಆಗೈತೆ ಇವ್ರಿಗೆ. ಅದಕ್ಕೆ ಪಗಾರ ತೊತ್ತಾಳ ಅಂದ್ರೆ ಮಾಡ್ಕೊತಾಳ ಬಿಡು, ಬೇಸ್ ಮಾಡಿ ನೋಡು. ಅದೇ ಮತ್ತೆ ಶರಣವಕ್ಕ ಸುದ್ದಿ ಗೊತ್ತಾತನ? ಏನ ಮತ್ತೆ ಈರಪ್ಪನ ಮಗಳಿಗೆ ಡೈವರ್ಸ್ ಆಗಾಕತ್ತಂತಲ್ಲ. ಚನ್ನಬಸಕ್ಕನ ಮಗ ಡೈವರ್ಸ್ ಕೊಡಾಕತ್ತಾನಂತ. ಅಯ್ಯ ಖರೆ? ಅಯ್ಯೋ, ನಂಗೆ ಸುದ್ದಿನ ಗೊತ್ತಿಲ್ಲಲ್ಲ ಶಂಕರವ್ವ. ಯಾರಂದ್ರೆ ಹಂಗ ಸುದ್ದಿ ಬಂತ. ಆಕೆ ನಾನು ಈಕಿ ಹಬೀಬಾ ನಾನು ಸಸಿ ಕುಟ ಮಾತಾಡಕತ್ತಿದ್ದು ನಾನು ಒಂದಿಟ್ಟು ಕೇಳಿಸ್ಕೊಂಡೆ. ಏನ ನೋಡ, ಲಗ್ನ 6 ತಿಂಗಳಾಗಿಲ್ಲ, ಡಿವೋರ್ಸ್ ಕೊಡಾಕತ್ತಾವಂತ. ಹ್ಯಾಂಗೆ ಇದ್ದಿರ್ಬೇಕು ಏನು ಡೈವರ್ಸ್, ಏನು ಕತ್ತಿನ ಯವ್ವ. ನಮ್ಮ ಕಾಲದಾಗ ಅತ್ತಿ ಗಂಡ ನಾದ್ನಿ ನೆಗಣ್ಣಿ ಮೈದ್ನ ಭಾವ್ದಿರೋದು ಎಟ್ಟು ಕಿರಿಕಿರಿ ಇದ್ರು ನಾವು ಒಂದು ದಿನ ಗಂಡನ ಬಿಟ್ಟು ಹೋಗ್ಬೇಕತ್ತೆ ವಿಚಾರ ಮಾಡ್ಲಿಲ್ವ. ಈಗಿನ ಹೆಣ್ಮಕ್ಳಿಗೇನೋ ನೀನು ಸಟ್ ಅಂದ್ರೆ ಪುಟ್ಟತ್ತಾವ, ಸಟ್ ಒಂದಿಟ್ಟು ಏನೂ ಮನ್ಯಾಗ ತ್ರಾಸ ಆಗೋಂಗಿಲ್ಲ. ಡೈವರ್ಸ್ ಕೊಡ್ತಾನೆ ಅಂತಾವ್ ನೋಡ. ಅಲ್ಲಿ ಡೈವರ್ಸ್ ಕೊಟ್ಟ ಬರಾಕ ಇದಕ್ಕೇನಾಗಿದ್ದಿತ್ತು ಅಂತದ. ಶಂಕರವಕ್ಕ ಈಕಿ ಕೊಟ್ಟಾಳ ಏನು, ಮತ್ತು ಚನ್ನಬಸ ಹೋಗೋ ರೊಕ್ಕದ ದುರಾಸೆ ಐತಿ. ಮತ್ತು ಏನು ಚನ್ನಬಸಕ್ಕನ ಏನಕ್ಕೆ ಮಗುಗೆ ಇನ್ನೊಂದು ಲಗ್ನ ಮಾಡ್ಬೇಕತ್ತಂದು ಈ ಹುಡುಗಿಗೆ ಡೈವರ್ಸ್ ಕೊಡ್ಸಾಕತ್ತಾಳ. ಏನು ಯಾರೇ ಗೊತ್ತ ಏನೈತೆ ನಮ್ಮ ಸುಡ್ಲಿ, ನನಗೊತ್ತು ಗೊತ್ತಿಲ್ಲ. ಒಟ್ಟಲ್ಲಿ ಆ ಹುಡುಗಿ ಮಾತ್ರ ಡೈವರ್ಸ್ ಆಗಾಕತ್ತೈತಂತ. ಅಲ್ಲಾದ್ರೆ ನಸೀಬ್ ಏನು ಕೋಟ್ ಐತೆ ನಿನ್ನ. ಒಂದೇ ಗಂಡನ ಮಾಡಿದ್ರು ಅದು ಮುರುಗಡೆ ಆಯ್ತು, ಅದು ಮುರುಗಡೆ ಆಗಿ 2 ವರ್ಷ ಆಗಲಿಲ್ಲ. ಇದನ್ನು ಲಗ್ನ ಮಾಡಿಕೊಟ್ರು, ಇದು ಭಾಳ ಮುರುಗಡೆ ಆಗಾಕತ್ತಲ್ಲ ನೀನು. ಅಯ್ಯೋ, ಅದ್ರ ಹಣೆ ಬರರಿ ಹತ್ತದೈತೆ. ಅದಕ್ಕೆ ಗಂಡನ ಯೋಗ ಬರದೈತಿಲ್ಲ ಹಣೆ ಬರ್ದಾಗ. ಎಲ್ಲ ಯೋಗ ಬರೆದಿರ್ತೈತೆ, ಹೊಂದಾಣಿಕೆ ಇರ್ತೈತೆ ಶಂಕರವ್ವ. ಹೊಂದಾಣಿಕೆ ಇರ್ತೈತಿ. ನೀವೆಲ್ಲಾರು ಇದ್ದಾಗ ನಮಗೆಲ್ಲ ಅತ್ತಿದೀರು ಅಳತಿ ಮ್ಯಾಗ ಕೂಳು ಕೊಡೋರು, ಅಳತಿ ಮ್ಯಾಗ ಕುಡಿಯಾಕ ನೀರು ಕೊಡೋರು, ಊಡಾಕ ಸೀರಿ, ಕಲ್ಲಿಗೆ ಒಂದು ಮೈಗೆ ಒಂದು ಅಂತಾದ್ರಾಗ ನಾವು ಬಾಳೆ ಮಾಡೇವಿ. ಈಗೆಲ್ಲ ಸುಖ ಐತೆ ಅಂದ್ರೆ ಇಂಥ ಕಸಬರಿಗೆ ಸಸ್ತ್ಯಾರ ಬಂದಾರ. ಇದ್ರಿಗಿನ ಕಟ್ಟಿ ನಿಂತಿದ್ದಿತ್ತಾನೆ ಇವ್ರು ಬಾಳೆ. ಈಗಿನ ಏನಾಗಿ ಹೇಳುವ ಯವ್ವ, ಒಟ್ಟ ಹೊಂದಾಣಿಕೆ ಮಾಡ್ಕೊಂಡು ಬಾಳೆ ಮಾಡಂಗಿಲ್ಲ. ಇವ್ರದ್ದು ಯಾಕೆ ಈಗ ನನ್ನ ಸಸಿದ ತಗೋ, ನಿನ್ನ ಸಸಿದ ತಗೋ ಇಟ್ಟೆಲ್ಲ ಮನೆಯಾಗಿದ್ರು ಮತ್ತು ತವ್ರ ಮನೆಗೆ ಫೋನ್ ಹಚ್ಚಿ ನನಗೆ ಅದಾಗವಲ್ದು, ನನಗೆ ಇದಾಗವಲ್ದು ಅಂತ ಕಸಬರಿಗೆ ಇವಳು ಚಾಡ ಹೇಳ್ತಾವ. ಅವ್ರ ಅವ್ವನ ಮುಂದೆ ಇವಕ್ಕೇನಿಲ್ಲ ಕಲ್ಲಿನ ಕೊಟ್ಟು ಹಾವಿನ ಸಿಂಬಿ ಕೊಟ್ಟು ನಿಂದಿರ್ಸಿದ್ದೇವೆ ನಾವು. ಅವ್ವ ನಮ್ಮದಂತೂ ಮನೆಯಾಗ ಯಾರು ಇಲ್ದಂಗೆ ಆದರೂ ಪಣ ಆದ್ರೆ ಅಂದ್ರೆ ಮೊಬೈಲ್ ಹಿಡ್ಕೊಂಡು ಒಂದು ಗ್ಲಾಸ್ನ್ಯಾಗ ಜ್ಯೂಸ್ ಹಾಕ್ಕೊಂಡು ಚಿಪ್ಸ್ ಹಾಕ್ಕೊಂಡು ತಿನ್ಕೋತ ಅವ್ರ ಅವ್ವನ ಕುಟ ಮಾತಾಡ್ತಾಳ. ಮಮ್ಮಿ ಹೋದು ಮಾಡಿದೆ ಬಡೋದೆ ತಿಂದು ತೊಲಗಿದು ಹೀಗೆಲ್ಲ ಮಾತಾಡ್ತಾಳೆ ನೋಡ. ನಾವು ಮನುಷ್ಯರಾಗಿರಕ್ಕಿಲ್ಲ, ನಾವು ದನ ಆಗಿದ್ದೀವಿ ಅಲ್ಲ. ಮಾತಾಡೋದು ಒಂದು ಪದ್ಧತಿ ಹೇಳ್ಕೊಟ್ಟಿಲ್ಲ ಮಕ್ಕಳಿಗೆ. ಏನು ಮಕ್ಕಳನ್ನ ಹಡ್ದಾವೋ ಏನು ಕತ್ತಿನ. ನೀವು ಎಲ್ಲ ಹೆಣ್ಣು ಹಡ್ದೇವಿ. ನಮ್ಮ ಗಂಡನ ಮನೆ, ನಮ್ಮ ಹೆಣ್ಮಕ್ಳು ಗಂಡನ ಮನೆಯಿಂದ ಒಂದು ದಿನ ಒಂದು ದೂರ ಬಂದಿಲ್ಲವ. ಯವ್ವ ನಿನ್ನ ಮಗಳು ಹಿಂಗೆ ಅಂದಿಲ್ಲ ಯವ್ವ. ನಮ್ಮ ಬೀಗರು ಈಗ ಹೇಳ್ತಾರ, ಕೇಳು ಶರಣವಕ್ಕ. ನಾನು ನಿಕ್ಕಿನ ಶಂಕರವಕ್ಕ ಹೇಳ್ತೀನಿ, ಚಲೋ ಮಗಳನ್ನ ಹಡ್ದಿರುವ, ಭಾಳ ಸಂಸ್ಕಾರ ಕೊಟ್ಟಿರಿ ನಿಮ್ಮ ಮಗಳಿಗೆ. ನಾವೇನು ಹೇಳಂಗಿಲ್ಲ, ಎಲ್ಲ ಒಗಾತಿ ಅಂದ್ರೆ ಒಗಾತಿ. ನಾವು ಹೇಳಿದ ಕೆಲಸ ಎಲ್ಲ ಮಾಡ್ತಾಳ, ಅತ್ತಿ ಮಾವನ ಸೇವಾ ಮಾಡ್ತಾಳಂತ ಎಷ್ಟು ಹೊಗಳ್ತಾರ ನಿನ್ನ ನನ್ನ ಮಗಳನ್ನ. ನಮಗೆ ಸಿಕ್ಕಾವು ಕಸಬರ್ಗಿಗಳು ಸತ್ಯಾರ ಅಕ್ಕರ ಕಾಲ ನಾವು ಒತ್ತಾಗದಾಗೈತಿ. ನಮ್ಮ ಸೇವಾ ಅವ್ಯಾವ ಮಾಡಿ ಶೆಟ್ಟಿಬೇಕಾ ನೀನು? ನಮ್ದು ಅದ ಹೇಳು. ಬರೀ ಒಂದು ಕಪ್ ಚಾ ಕೊಡಂದ್ರೆ 100 ಬಾರಿ ಹೇಳ್ಬೇಕು, ಒಂದು ನಾಷ್ಟ ಮಾಡಂದ್ರೆ 100 ಬಾರಿ ಹೇಳ್ಬೇಕು. ಒಟ್ಟು ಆ ಹುಡುಗಿದು ಸೋಡಾ ಚೀಟಿ ಕೊಟ್ಟಂಗೆ ಆತತ್ ನೋಡಿ. ಏನೋ ಕ್ವಾಲಿಟಿ ಹೋಗಿದ್ರತ್ತ ಮೊನ್ನೆ. ಒಂದೊಂದು ಹೇಳೋದು ಮಾರ್ತು ನೋಡು, ಬಸ್ಸೂರು ಐತೆ ಅಂತ ನಿನ್ನ 2.5 ತಿಂಗಳೇನ 3 ತಿಂಗಳಾಗೈತತ್ತ. ಏನಾವಲ್ಲಿ ಬಸ್ಸೂರಾದ ಮೇಲೆ ಏನ ನೀನು ಸೋಡಾ ಚೀಟಿ ಕೊಡತ್ತದು. ಅದ ಇವಂಕಿ ದಾನವರ ಹ್ಯಾಂಗೆ ಹೂ ಅಂದ್ಲು, ಇರಪ್ಪರ ಹ್ಯಾಂಗೆ ಹೂ ಅಂದ. ಏನಾಯ್ತನವ ಯವ್ವ, ಏನ ನನಗೂ ಹಂಗೆ ಸುದ್ದಿ ಬಂತು. ಏನೋ ಹೊಡೆಯೋದು ಬಡಿಯೋದು ಮಾಡ್ತಿದ್ರಂತ, ಊಟ ಏನೂ ಚಂದ ಕೊಡ್ತಿದ್ದಿಲ್ಲಂತ, ಹುಡುಗಿಗೆ ನಿಗ್ರಹ ಇಡ್ತಿದ್ರಂತ ಅಂತ ಕತ್ವ. ಮತ್ತು ನನಗೂ ಗೊತ್ತಿಲ್ಲ. ಅದಕ್ಕೆ ಇವ್ರ ಕರ್ಕೊಂಡು ಬರ್ಬೇಕಂತ ಅಂತಿದ್ರಂತ. ಅಷ್ಟೊತ್ತಿಗೆ ನಿಮ್ಮ ಮಗಳು ನನಗೆ ಬ್ಯಾಡ ಅಂಥೇಳಿ ಆ ಹುಡುಗಿಗೆ ನೀವು ಡೈವರ್ಸ್ ಕೊಡ್ತೀವಿ, ಅದೇನೋ ಪೋಸ್ಟಿಗೆ ಬರ್ತೈತೆ ಅಂತಲೇ ಏನದು ನೋಟಿಸ್ ಕಳಿಸಿದ್ರತ್ತ. ಇಕ್ಕಟ್ಟ ಇವ್ರು ಹೋಗೇನ ಲಾಯರ್ಗೆ ಭೇಟಿಯಾಗಿ ನಾನು ಅವಂಗೆ ಕೊಡಾತೇನಂತ ಈ ಹುಡುಗಿ ಅಂದು ಏನೋ ರಗಡು ಜಿದ್ದಿ ಆಗೈತೆ ಅಂತ. ಬೇಡ ನಮಗೆ ಸುದ್ದಿ ಗೊತ್ತಿಲ್ಲ. ಎಲ್ಲ ಆದ್ಮ್ಯಾಗ ಬಂದು ಸುದ್ದಿ ಮುಡ್ತಾವ ನಿನ್ನ ಶರಣವ ನಮಗೆ. ಹೌದವಾ ಯವ್ವ, ಕರೇನ ಇದು. ಅಂದಂಗೆ ಆ ಪುಟ್ಟವಕ್ಕನ ಮಗ ಏನೋ ಕುಡಿಯೋದು ಬಿಟ್ಟು ದುಡ್ಯಾಕ ಕೊಟ್ಟದಂತಾರ. ಕರೆ ಐತೆ ಸುಳ್ಳೈತೆ? ಅಯ್ಯ ಖರೇನ ಐತಿ ತಗೋ. ಅಯ್ಯ ಹಾಕಿ ಪುಟ್ಟವ್ವ ನಾನು ಕರೆಕ್ಟಾಗಿರೋದು, ನನ್ನ ಮುಂದೆ ಯಾರಿಲ್ಲ ಅನ್ನೋ ರಂಗ ಸೋಗ ಮಾಡ್ತಾ. ಮಗ ಕುಡಿಯೋದು ಬಿಟ್ಟಿದ್ದಕ್ಕೆ ಈಗಂತೂ ಹೆಚ್ಚಿಂದ ಅಕ್ಕಿದಂತು ಆಕಿಗೆ ಮಗ ದುಡ್ಯಾಕತ್ತಿದ್ದಕ್ಕೆ ಕುಡಿಯೋದು ಬಿಟ್ಟಿದ್ದಕ್ಕೆ ಆಕಿಗೆ ಕಿರಟ ಹಾಕಿ ಮಗ ರಾಣಿ ಪಟ್ಟು ಕುಂದುರ್ಸ್ತಾರಂಗೆ ಮಾಡತ್ತಾಳಕಿ. ಅಯ್ಯೇ ನೋಡಿ ಇಲ್ಲ, ಈ ನಡು ನಿಮ್ಮ ಮನೆ ಕಡೆಗೆ ಭಾಳ ಬರೋದೇ ಇಲ್ಲಕ್ಕಿ. ಫೆಲ ಎಟ್ಟು ಬರ್ತಿದ್ಲು. ಮಗ ದುಡ್ಯಾಕತ್ತಾಗಿಂದ ಆಕಿಗೆ ಸೊಕ್ಕ ಬಂದೈತಿ. ಅದು ಸಸಿನ ಹಂಗೆ ಮಾಡ್ತೈತೆ ನೀನು ಚಂದ್ರಿ. ಗಂಡ ದುಡ್ಯಾಕತ್ತಾನಂತೇಳಿ ಹಂಗೆ ರೋಡ್ನ್ಯಾಗ ಕೊಟ್ಟಿಂಗ್ ಅಂತ ಹೋಗ್ತಾಳೆ. ಅದು ಹಂಗೆ ಸೋಗ ಮಾಡಕತ್ತೈತಿ ನಾ ಕಸಬಾರಿಗೆ. ಅದಂತೂ ಕಾಣಬಾರದು ಗಂಡನ ಖಂಡ ಚೆನ್ನಾಗಿ ಮಾಡ್ತೈತಿ. ಈಕಿ ಕಾಣಬಾರದು ಮಗನ ಖಂಡ ನನಗೆ ಈಕೆ ಮಾಡಕತ್ತ. ಅಲ್ಲ ಯಾರೇ ನಾವೇನು ಗಂಡ್ಮಕ್ಳು ಹಡ್ದಿರಾಕಿಲ್ಲನು, ಈಗ ಒಬ್ಬೇಕೆ ಮಗನ ಹಡ್ದಿದ್ದಾಳನು ಹಂಗೆ ಮಾಡ್ತಾವೆ ನಾವು ಹೊಡೆದೇನು ಹಚ್ಚಿ. ಒಟ್ಟು ನೀ ಅಂದಂಗೆ ಮಗ ದುಡ್ಯಾಕತ್ತಾಗಿಂದ ಏನ ಹೇಳಿ ಪುಟ್ಟವ ಬದಲಾಗ್ಯ.
ಹ್ಞೂ ಅಂದಂಗೇನ ಮೊನ್ನೆ ಕುಲಕರ್ಣಿ ಕಮಲವೇನ ಅಷ್ಟಮಿ ಮಾಡಿದ್ಲಂತಲ್ಲ, ನಿಮಗೇನಾರ ಹೇಳಿದ್ಲನ? ಹೋಗ ಯವ್ವ, ಆಕೆ ಅವಾಗ ನಮಗೆ ಹೇಳ್ತಾ ನಮ್ಮ ಮಂದಿರ ಕುಟ್ಟಾಗ ಕಟ್ಟೇನು ಬೆರೆಯೋದಿಲ್ವ ಆಕಿ, ನಿನಗ ಕುಟ್ಟಾಗ ಒಟ್ಟಿಗೆ ಹೇಳ್ತೇನ, ನಿನಗ ಹೇಳಿಲ್ಲ ಅಂದ್ರೆ ನನಗೇನು ಹೇಳ್ತಾ, ನಿನಗೆ ಹೇಳಿದ್ಲನ? ಇಲ್ಲವ, ನನಗೂ ಏನು ಹೇಳಿಲ್ಲ ಬಿಡು. ಹೋಸಲಿಗೆ ಹೇಳಿದ್ಲ ಉಡಿ ತುಂಬಿಸ್ಕೊಳಕ್ಕೆ ಹೋಗಿದ್ದೆ. ಮತ್ತು ಇನ್ನೊಂದು ಸುದ್ದಿ ಶಂಕರವ ಕರೆಯನ್ನು ಮತ್ತು ಕಮಲವನ ಸಸಿಯನ್ನ ಶೆಟ್ರ ಪೈಕಿ ಅಂತಲ್ಲ. ಅಯ್ಯಯ್ಯ ಹೌದು, ಗೊತ್ತಿಲ್ಲನು ಬಣಜಿಗಾರಂತ. ಲಿಂಗಾಯತ್ರೊಳಗೆ ಬರ್ತಾರ ಅವರು, ಬಣಜಿಗಾರ ಮಂದಿ ಏಕೆ ಅಂತ. ಹುಡುಗ ಬೆಂಗಳೂರಾಗ ನೌಕರಿ ಮಾಡ್ತಿದ್ನಲ್ಲ, ಅಲ್ಲಿ ಏನಾಕಿನು ಲೋ ಮಾಡಿ ಲಗ್ನಾಗೆ ಇಲ್ಲಿ ಕರ್ಕೊಂಬಂದಾನಂತ. ಬೇಷ ಅಂತೇಳಿ ಬಣಜಿಗಾರ ಮಂದಿ ಅಂದ್ರೆ ಅವರು ಜೀನ್ ಜಿಕ್ಕು ಜಿಪ್ಪುಂಡ್ರು, ಈಗಿನ ಕಂಬಳವನು ಜೀನ್ ಜಿಕ್ಕು ಜಿಪ್ಪುಣಿ, ಆಕಿನೂ ಜಲಮ ಬಿಡ್ಲೆ ರೊಕ್ಕ ಬಿಡ್ಲೆ ಅನ್ನಕ್ಕಿ, ಆಕಿನೂ ನೆಲದ ಮ್ಯಾಗ ರೊಕ್ಕ ಬಿದ್ದತ್ತೆ ಅಂದ್ರೆ ನೆಲಗಿಲೆ ಬಾಚ್ಕೊಳಕಿ, ಆಕಿಗೂ ಹೊಂದಾಣಿಕೆ ಆಗೈತಿ. ಒಟ್ನ್ಯಾಗ ಏನು ಹೊಂದಾಣಿಕೆ ಆಗೈತಿ, ಒಟ್ಟಲ್ಲಿ ಅವ್ರಿಗೂ ಅತ್ತಿ ಸಸಿಗೂ ತಿಕ್ಕಾಟ ಐತಿ ಅಂತ ನಾನು ಕೇಳೇನಿ. ಎಟ್ಟರ ಮಟ್ಟಿಗೆ ಹೊಂದಾಣಿಕೆ ಐತಿ ಏನೋ ಗೊತ್ತಿಲ್ಲ. ಒಟ್ನ್ಯಾಗ ಆಕೆ ಶೆಟ್ರ ಪೈಕಿ ಆಕೆ ಹುಡುಗಿ ಲವ್ ಮ್ಯಾರೇಜ್ ಆಗ್ಯಾನಂತ ನೋಡು. ಮತ್ತು ಈಕಿ ಮಂದಿ ದಟ್ಟ ಆಚಾರ ಬೆಳಿತಾಳಿಕೆ ಕುಲಕರ್ಣಿ ಕಮಲವ್ವ. ಆಕಿ ಇನ್ನೊಂದು ಹೇಳೋದು ಮರ್ತೇನೆ ನೋಡು, ಆಕಿ ದೇಸಾರ್ಗ ಆಯ್ತ್ರಿ ಆಕಿ ಈಕಿನ ಈ ಸಂಧ್ಯಾರಿಗೆ ಏನ ಅಕ್ಕನ ತಂಗಿನ ಆಗ್ಬೇಕತ್ ನೋಡು. ಅವ್ವ ಅದಕ್ಕೂ ಗನಾ ಸೊಕ್ಕೈತೆ ಅಂತವ. ನನ್ನ ಸೊಸಿನ ಮಾತಾಡಕತ್ತಿದ್ಲು, ಇವು ಸೊಕ್ಕು ಬರ ಸೊಕ್ಕಿನೋದ ಬಿಡಾಲಿ ನಾವು. ಮತ್ತು ಸೊಕ್ಕ ಯಾಕಂದ್ರೆ ಓಸರು ಭಾಳ ಓದ್ಯಾರ. ಮತ್ತು ಅಲ್ಲಿ ಪರದೇಶದಾಗ ಅಲ್ಲಿ ಬೆಂಗಳೂರು ದಿಲ್ಲಿಯಾಗಿಟ್ಟು ನೌಕರಿ ಮಾಡ್ತಾರ. ಮತ್ತು ಒಟ್ಟು ರೊಕ್ಕ ರೂಪಾಯಿ ಭಾಳ ಇರ್ತೈತೆ ಆ ಕೈಯಾಗ, ಮತ್ತು ಸೊಕ್ಕ ಮಾಡ್ತಾವ. ಕುರ್ದೇನು ಹಚ್ಚಿ ಮಾದೇವಿದೇನ ಮಗಳದು ಮದುವೆ ಐತೆ ಅಂತಲ್ಲ ಈ ಕಾರ್ತಿಕ್ ಮಾಸಕ್ಕೆ, ಹೋದ ನಿಂಗೆ ಅಂದ್ಲನ ಈಕಿ ಮಾದೇವಿ? ಇಲ್ಲವ ನಮ್ಗೆ ಗೊತ್ತಿಲ್ಲ ಬಿಡು. ಏನು ಕಾರ್ತಿಕ್ ಮಾಸಕ್ಕೆ ಲಗ್ನತ್ತ ಏನು ಅದ ಈ ಪುಟ್ಟವನ ಮೊಮ್ಮಗ ಅದೇನು ಕೊಟ್ಟಾಗ ಹೋದ್ಲು. ಅವನು ಕೊಟ್ಟಾಗನ ಏನಮ್ದು ಮನೆ ಕಟ್ಟೋದು ಮುಗ್ಯಾಕೆ ಬಂತಂತ. ದೀಪಾವಳಿ ಹಂಗೆ ಮುಗಿತೈತಿ ಮನೆ, ಕಾರ್ತಿಕ್ ಮಾಸಕ್ಕೆ ಲಗ್ನ ಮಾಡಿಬಿಡ್ತೇವ್ವ ಅನ್ನೋ ಮಾತು ಅಂದ್ಲು ನನ್ನ ಮುಂದೆ. ಅದಕ್ಕೆ ನಿನಗೇನಾರ ಸುದ್ದಿ ಗೊತ್ತಾತನು ಅಂತಂದೆ. ಮಾದೇವಿ ಏನೇನು ಹೇಳೋದಲ್ಲ ಬಿಡು, ಈಗಿನ ಪುಟ್ಟವನ ಅನ್ನೋ ಮಾತು ಅಂದಿದ್ಲು. ಕಾರ್ತಿಕ್ ಮಾಸಕ್ಕೆ ಲಗ್ನ ಅನ್ನಕತ್ತಾರವ ಏನೈತನ ಮತ್ತು ಮಾಡ್ತಿದ್ದಾರು, ಭಾಳ ದಿನ ಆತು ಫಿಕ್ಸ್ ಮಾಡಿಬಿಟ್ಟು ಅಂತಂದು ಅನ್ನಕತ್ತಿದ್ಲು. ಮನೆ ಏನೋ ಕಟ್ಟೋದು ಮುಗ್ಯಾಕೆ ಬಂದತ್ತಂತು. ಹೌದು, ಕಟ್ಟೋದು ಮುಗ್ಯಾಕೆ ಬಂದೈತೆ. ನಾನು ನೋಡೇನಿ. ಅವರು ಎಲ್ಲಿ ಪುಟ್ಟವರು ಮಾದೇವಿಯರು ಅವರು ಒಂದೇ ಜಾತಿಯರಲ್ಲ. ಮಾದೇವಿಯರ್ಕಿನ್ನ ಪುಟ್ಟವರು ಒಂದಿಟ್ಟು ತೆಳಗೆ ಬರ್ತಾರೆ. ಒಂದೇ ಜಾತಿಯಾಗ ಬರ್ತಾರೆ, ಆದ್ರೆ ಅವ್ರಿಗಿನ್ನ ಒಂದೀಟ್ ತೆಳಗೆ. ಆದ್ರೂ ನೋಡು ಮಾದೇವಿ ಹೆಂಗೆ ಮಗಳನ್ನವ್ರ ಮನೆ ಕೊಡಕತ್ತ. ಹುಡುಗ ಗೌರ್ಮೆಂಟ್ ನೌಕರಿ ಆಗದಾನು, ಹೊಲ ಮನೆ ಆಸ್ತಿ ಐತೆ ಅಂತೇಳಿ ಆಸೆಗೆ ಬಿದ್ದು ಅವ್ರದಿನಾನು ತೆಳ ಜಾತಿ ಅಂದ್ರೂ ಕೊಡಾಕ್ ತೆಗ್ಯಾರ. ಏನ ಹೇಳ ಶರಣವಕ್ಕ, ನೀ ರೊಕ್ಕ ಮಾಡಿಸ್ತೈತಿ ನೋಡು. ರೊಕ್ಕ ಇತ್ತಂದ್ರೆ ಎಲ್ಲ ಮಂದಿಗೂ ಕೊಟ್ಟು ಲಗ್ನ ಮಾಡ್ತಾರೆ. ಅವಾಗ ಯಾವ ಪದ್ಧತಿ, ಯಾವುದು ಸಂಸ್ಕಾರ, ಯಾವುದು ರೀತಿ ರಿವಾಜ್ ಯಾವುದು ಅಡ್ಡ ಬರೋದಿಲ್ಲ ಇವ್ರಿಗೆ. ಅದ ಬಡವರು ಹುಡುಗರು ಇರಲಿ, ಇವ್ರಿಗೆ ಜಾತಿ ಧರ್ಮ ಎಲ್ಲ ನಡುವು ಬರ್ತಾವೆ ಇವ್ರಿಗೆ. ಖರೆ ಹೋದಿಲ್ಲ ಶರಣವಕ್ಕ? ಅದು ಖರೆ ಬಿಡು ಶಂಕರವಕ್ಕ. ಇದ್ದವ್ರ ಮನೆಯದಾದ್ರೆ ಹೆಂಗಿದ್ರು ಸಂಭಾಳಿಸ್ಕೊತಾರ. ನೀ ಏನ ಹೇಳು, ಈ ಸಾವ್ಕಾರ ಮಂದಿ ಇದ್ರೆ ಜಾತಿ ಪತಿ ಏನು ನೋಡೋದಿಲ್ಲ, ಲಗ್ನ ಮಾಡಿ ಕೊಟ್ಟು ಬಿಡ್ತಾರ. ಅದ ಬಡವ್ರ ಮನೆಯದಾದ್ರೆ ಜಾತಿ ನೀತಿ ನೋಡ್ಕೊಂಡು ನಿಂದಿರ್ತಾರೆ. ಈಗ ನೋಡವ ಅವನ ಆದಲೇ ಅಂಬಾನಿ ಮಗ ಲಗ್ನ ಮಾಡ್ಯಾಳ ಮಗಡ್ಯಾನಲ್ಲ, ಆ ಹುಡುಗಿಯನ್ನ ಅವ್ರ ಮಂದಿದೈತೆ ಯಾವ ಮಂದಿದೈತೆ ಯಾರಿಗೆ ಗೊತ್ತು ಹೋದಲು. ಹೌದವಾ ಇವ, ರೊಕ್ಕ ರೂಪಾಯಿ ಇದ್ರೆ ಎಲ್ಲ ಹೊಲಿಗೆರಿನ ಮುಚ್ಕೊಂಡು ಹೋಗೈತೆ ನೋಡ ಶರಣವಕ್ಕ, ಹೋದಲ್ಲ? ಹೌದವ, ಅದು ಕರೇನ. ಆತೋಳವ, ಎದಕ್ಕೆ ಬೇಕು ಬಿಡ್ಯವ ನಮಗರ ಮಂದಿ ಸುದ್ದಿ. ಶರಣವಕ್ಕ ನಾನಂತೂ ಒಟ್ಟ ಮಂದಿ ಉಸಾಬರಿ ಮಾಡಕ್ಕೆ ಹೋಗೋದಿಲ್ಲ, ಮಂದಿ ಸುದ್ದಿ ನಾವು ಮಾತಾಡಕ್ಕೆ ಹೋಗೋದಿಲ್ಲ. ಮತ್ತು ನಾ ಅಂದೆ ಅತ್ತಂದು ಯಾರ್ದಾರ ಮುಂದೆ ಅನ್ನಕ್ಕೆ ಹೋಗಿವ, ಯಾಕೆ ಬೇಕು? ಆತೋಳ ಊಟದ ಹೊತ್ತಾತು, ನಾನು ಒಟ್ಕೊಂಡು ಈ ಕಟ್ಟಿ ಮನೆ ಕಡೆ ಬರ್ತೀನಿ, 2 ಹೆಜ್ಜೆ ವಾಕಿಂಗ್ ಮಾಡಿ ಬರೋಣ. ಇಡ್ಲ? ಆತು ಇಲ್ಲ. ಅತ್ತಿಯರೇ, ಸ್ವಲ್ಪ ಸೋಸಿದ್ರೇನ? ಸೊಸಾತೇನೆ ಒಂದು 2 ಮಿನಿಟ್. ನೀವು ಒಂದೀಟು ಬೆಳ್ಳುಳ್ಳಿ ಜಾಜ್ಕೊಂಡು ನಡಿ, ಅಟ್ಟತಿ ಸೋಸಿ ತಂದ ಬಿಡ್ತೀನಿ. ಬರೀ ಮಂದಿ ದಾಡ್ಕೊಡೋದು ಫೋನ್ಯಾಗ ಕುಂತು ಬಿಡ್ತಾ. ಆತು ದೌಡ್ ತಂಬರಿ, ಹೊತ್ತಾಗೈತಿ ರೊಟ್ಟಿ ಮಾಡೋದು ಆತು ನಂದು. ಆತು ನಡಿ, 2 ಬೆಳ್ಳುಳ್ಳಿ ಹಸಕ್ಕೆ ಜಜ್ಜದ್ರಾಗ ತೊಗೊಂಬರ್ತೀನಿ.